ಹಾಯ್ ನಮಸ್ತೆ. ನಾನು ನಿಮ್ಮ ಡೈಲಿ ರಿಪೋರ್ಟ್ ಕನ್ನಡಿಗ ಗೋಪಾಲ್. ಇವತ್ತಿನ ಸುದ್ದಿ: ಎನ್ಐಎ ಮುಖ್ಯಸ್ಥರಿಂದ ಪರಿಶೀಲನೆ ಚುರುಕುಗೊಂಡ ತನಿಖೆ ಕಾರ್ಯ. ತಾಲ್ಮನ್ ಬೈಸಾರಣೆ ಕಣಿವೆಯಲ್ಲಿ ಏಪ್ರಿಲ್ 22ರಂದು ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ 26 ನಾಗರಿಕರು, ಅದರಲ್ಲೂ 25 ಪ್ರವಾಸಿಗರು ದುರ್ಮರಣ ಹೊಂದಿದ ಘಟನೆಯಲ್ಲಿ ಸಂಬಂಧಿಸಿದಂತೆ ತನಿಖಾ ವೇಗ ಪಡೆದುಕೊಂಡಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮಹಾನಿರ್ದೇಶಕರ ಆನಂದ್ ಪಾಂಡೆ ಗುರುವಾರ ದಾಳಿ ಸ್ಥಳಕ್ಕೆ ಭೇಟಿ ನೀಡಿ 3 ಗಂಟೆಗಳ ಕಾಲ ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿದರು. ದಾಟಿ ಅವರ ತಂಡ ಕಾನೂನು ವಿಜ್ಞಾನ ತಜ್ಞರೊಂದಿಗೆ ಸೇರಿ ಪ್ರಮುಖ ಪುರಾವೆಗಳನ್ನು ಸಂಗ್ರಹಿಸಿದೆ. ಗುಪ್ತಚರ ವರದಿಗಳ ಪ್ರಕಾರ 15 ಮಂದಿ ಸ್ಥಳೀಯರು ಭಯೋತ್ಪಾದಕರಿಗೆ ಬೆಂಬಲ ನೀಡಿ ಸದ್ಯದೆ ಎನ್ನಲಾಗಿದೆ. ಈ ಮಾಹಿತಿಯಿಂದ ತನಿಖೆ ಮತ್ತಷ್ಟು ಗಂಭೀರವಾಗಿದೆ. ಕೇಂದ್ರ ಗೃಹ ಸಚಿವರಾದ ನಿರ್ದೇಶಕರಾದಂಥ ಎನ್ಐಎ ಕಳೆದ ವಾರ ಈ ಪ್ರಕರಣವನ್ನು ಅಧಿಕೃತವಾಗಿ ವಹಿಸಿಕೊಂಡಿದ್ದು, ದಾಳಿಯ ಸ್ಥಳದ 3D ನಕ್ಷೆ ಕೂಡ ತಯಾರಾಗಿದೆ. ಹಿಜ್ಬುಲ್ ಮುಜಾಹಿದ್ದೀನ್, ಲಷ್ಕರ್ ಎ ತೊಯ್ಬಾ, ಜೈಷ್-ಇ-ಮೊಹಮ್ಮದ್ ಘಟನೆಗಳ ಮೇಲೆ ಶಂಕೆಯಿದ್ದು, ಪಾಕಿಸ್ತಾನ ಮೂಲದಿಂದ ದಿ ರೆಸ್ಟೋರೇಷನ್ ಸಂಸ್ಥೆ ದಾಳಿಯ ಹೊಣೆ ಹೊಂದಿದೆ ಎಂದು ವರದಿ ಬಂದಿದೆ. ಎನ್ಐಎ ಈಗ ತಪ್ಪಿತಸ್ಥರನ್ನು ಪತ್ತೆಹಚ್ಚಿ ಕಾನೂನು ಮುಂದೆ ತರಲು ಸಂಪೂರ್ಣ ಯೋಧ ಕಾರ್ಯಾಚರಣೆ ನಡೆಸುತ್ತಿದೆ.